ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1-21 ನಾಜೀರನ ಪ್ರತಿಜ್ಞೆ ಭಾಗ 22. ಸಮಾಧಾನ ಬಲಿಯ ಅಡಿಯಲ್ಲಿ. ಇಂದಿನ ಭಾಗದ ಕೊನೆಯಲ್ಲಿದ್ದ ಪ್ರಶ್ನೆಯನ್ನು ಮುಂದುವರಿಸುತ್ತಾ, ಕ್ಷೌರ ಮಾಡಿದ ಆ ಕೂದಲನ್ನು ಎಲ್ಲೋ ಒಂದೆಡೆ ಅಡ್ಡದಿಡ್ಡಿಗಾಗಿ ಇರಿಸಲಾಗುತ್ತಿರಲಿಲ್ಲ. ಅರಣ್ಯಕಾಂಡ 6ನೇ ಅಧ್ಯಾಯ 18 ಪ್ರಕಾರ ಅದನ್ನು ಸಮಾಧಾನ ಬಲಿಯ ಯಜ್ಞದ ಕೆಳಗಿರುವ ಬೆಂಕಿಯಲ್ಲಿ ಹಾಕಬೇಕೆಂದು ಹೇಳುತ್ತದೆ. ಆ ಅಡಿಯಲ್ಲಿ ಎಂಬುದು ಒಂದು ಸಣ್ಣ ಪದವಾಗಿರಬಹುದು, ಆದರೆ ಅದು ಆಳವಾದ ಸಂದೇಶವನ್ನು ಹೊತ್ತಿದೆ. ಪೂರ್ಣಗೊಂಡ ಮತ್ತು ವಿಜಯಶಾಲಿಯಾದ ಪ್ರತಿಷ್ಠಾಪನ ಜೀವನವು ಕೂಡ ಸ್ವತಂತ್ರವಾದುದಲ್ಲ ಎಂದು ಯೆಹೋವನು ತೋರಿಸುತ್ತಿದ್ದಾನೆ. ಅದನ್ನು ಮತ್ತೊಂದು ಅರ್ಪಣೆಯ ಅಡಿಯಲ್ಲಿ ಇರಿಸಲಾಗಿದೆ. ಅದು ಶಾಂತಿ ಅಥವಾ ಸಮಾಧಾನದ ಅಡಿಯಲ್ಲಿ ವಿಶ್ರಮಿಸುತ್ತದೆ. ತೋರಾದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ಸಮಾಧಾನ ಬಲಿಯ ಸಹಭಾಗಿತ್ವವು ಸಮನ್ವಯ, ಸಂವಹನ ಮತ್ತು ಹಂಚಿಕೆಯ ಸ್ವೀಕಾರದ ಬಗ್ಗೆ ಮಾತನಾಡುತ್ತದೆ. ಇದು ಯೆಹೋವನೊಂದಿಗಿನ ಶಾಂತಿಗೆ ಸಂಬಂಧಿಸಿದ ಅರ್ಪಣೆಯಾಗಿದೆ. ಇದು ಭಯ ಅಥವಾ ದೂರದ ಅರ್ಪಣೆಯಲ್ಲ, ಬದಲಾಗಿ ಸಾಮೀಪ್ಯದ ಅರ್ಪಣೆಯಾಗಿದೆ. ನೂತನ ಒಡಂಬಡಿಕೆಯಲ್ಲಿ ಇದು ಬಲವಾಗಿ ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ, ಏಕೆಂದರೆ ಕ್ರಿಸ್ತನೇ ನಮ್ಮ ಶಾಂತಿ, ಸಮಾಧಾನ. ನ್ಯಾಯ ಪ್ರಮಾಣವು ಹೀಗೆ ಹೇಳುತ್ತದೆ, ಆತನೇ ನಮ್ಮ ಸಮಾಧಾನವಾಗಿದ್ದಾನೆ. ಎಫೆಸದವರಿಗೆ 2ನೇ ಅಧ್ಯಾಯ 14ನೇ ವಾಕ್ಯ. ಆತನ ವಧಾಸ್ತಂಭದ ಮೂಲಕ ಶಾಂತಿ ಸ್ಥಾಪನೆಯಾಯಿತು ಎಂದು ಅದು ಹೇಳುತ್ತದೆ. ಕೊಲೊಸ್ಸೆಯವರಿಗೆ 1ನೇ ಅಧ್ಯಾಯ 20ನೇ ವಾಕ್ಯ. ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಮೂಲಕ ನಾವು ಯೆಹೋವನೊಂದಿಗೆ ಸಮಾಧಾನವನ್ನು ಹೊಂದಿದ್ದೇವೆ ಎಂದು ರೋಮಾಪುರದವರಿಗೆ 5ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ. ಆದುದರಿಂದ ನಾಜೀರ್ ವ್ರತಸ್ಥನು ತನ್ನ ಕೂದಲನ್ನು ಸಮಾಧಾನ ಬಲಿಯ ಅಡಿಯಲ್ಲಿ ಇರಿಸಿದಾಗ ಯೆಹೋವನು ಒಂದು ವಾಕ್ಯವನ್ನು ಸಾರಿದಂತಿದೆ. ನಮ್ಮ ಪ್ರತಿಷ್ಠಾಪನೆಯು ಕ್ರಿಸ್ತನ ಸಮಾಧಾನದ ಅಡಿಯಲ್ಲಿ ಮಾತ್ರ ಸ್ವೀಕರಿಸಲ್ಪಡುತ್ತದೆ. ಇದು ಬಹಳ ಮುಖ್ಯ, ಏಕೆಂದರೆ ಓಟದ ಅಂತ್ಯದ ಗೆರೆಯಲ್ಲಿ ಹೃದಯವು ಮೋಸ ಹೋಗಬಹುದು. ಸುದೀರ್ಘ ಓಟದ ನಂತರ ಅಹಂಕಾರವು ಮೌನವಾಗಿ ಹೀಗೆ ಪಿಸುಗುಟ್ಟಬಹುದು, ನಾನು ಮಾಡಿದ್ದನ್ನು ನೋಡು. ಗರ್ವವು ಹೀಗೆ ಹೇಳಬಹುದು, ಖಂಡಿತವಾಗಿಯೂ ನಮ್ಮ ಈ ವ್ರತದ ಕಾರಣದಿಂದಲೇ ಯೆಹೋವನು ನಮ್ಮನ್ನು ಸ್ವೀಕರಿಸುತ್ತಿದ್ದಾನೆ. ಆದರೆ ಯೆಹೋವನು ಆ ಕೂದಲನ್ನು ಸಮಾಧಾನ ಬಲಿಯ ಅಡಿಯಲ್ಲಿ ಇರಿಸುತ್ತಾನೆ, ಯಾಕೆಂದರೆ ಯಾರು ಕ್ರಿಸ್ತನಿಗೆ ಸಮಾನವಾಗಿ ನಿಲ್ಲಬಾರದು ಮತ್ತು ಯಾರು ವೈಯಕ್ತಿಕ ಪವಿತ್ರತೆಯಿಂದಲೇ ರಕ್ಷಣೆಯನ್ನು ಗಳಿಸಿದ್ದೆವು ಎಂದು ಕ್ರಿಸ್ತನಿಗಿಂತ ಮೇಲೆ ನಿಲ್ಲಬಾರದು. ಅದರ ಸ್ಥಾನವು ಅಡಿಯಲ್ಲಿ ಇದೆ, ಅದು ವಿಧೇಯತೆಯಾಗಿದೆ. ನಮ್ಮ ಪ್ರತಿಷ್ಠಾಪನೆಗಿಂತ ಕ್ರಿಸ್ತನ ಅರ್ಪಣೆಯೇ ಶ್ರೇಷ್ಠವಾದದ್ದು ಎಂದು ಒಪ್ಪಿಗೆಯಾಗಿದೆ. ಅದು ಪೌಲನು ಈ ಭಾಷೆಯನ್ನು ನಡುಗುವ ಪ್ರಾಮಾಣಿಕತೆಯೊಂದಿಗೆ ಮಾತನಾಡಿದನು. ತಾನು ಕ್ರಿಸ್ತನಲ್ಲಿ ಕಂಡುಬರುವಂತೆ ತನ್ನ ಸ್ವಂತ ನೀತಿಯನ್ನು ಹೊಂದಿರದೆ ಎಲ್ಲವನ್ನು ನಷ್ಟವೆಂದು ಎಣಿಸಿದನು. ಫಿಲಿಪ್ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಮತ್ತು 9ನೇ ವಾಕ್ಯ. ಇದು ಸಮಾಧಾನ ಬಲಿಯ ಅಡಿಯಲ್ಲಿದ್ದ ಕೂದಲಿನಂತೆಯೇ ಇರುವ ಆಲೋಚನೆಯಾಗಿದೆ. ನಮ್ಮ ಸಹನೆ ನೈಜವಾದುದು, ಆದರೆ ಅದು ನಮ್ಮ ನೀತಿಯಲ್ಲ. ನಮ್ಮ ಕಾರ್ಯಗಳಿಗೆ ಬೆಲೆ ಇದೆ, ಆದರೆ ಅವು ನಮ್ಮ ಶಾಂತಿಯಾಗಲಾರವು. ಕೇವಲ ಕ್ರಿಸ್ತನ ಬಲಿ ಮಾತ್ರ ಶಾಂತಿಯನ್ನು ಉಂಟು ಮಾಡುತ್ತದೆ. ಕೇವಲ ಕ್ರಿಸ್ತನ ರಕ್ತವು ಸಮನ್ವಯವನ್ನು ತರುತ್ತದೆ. ಕೇವಲ ಕ್ರಿಸ್ತನ ಮಧ್ಯಸ್ಥಿಕೆಯು ಸ್ವೀಕಾರವನ್ನು ತರುತ್ತದೆ. ಇದು ಕ್ರಿಸ್ತನ ಹೇಳಿದ ಮತ್ತೊಂದು ಸರಳ ಸತ್ಯಕ್ಕೆ ಹೊಂದಿಕೆಯಾಗಿರುತ್ತದೆ, ನನ್ನನ್ನು ಬಿಟ್ಟರೆ ನೀವು ಏನು ಮಾಡಲಾರಿರಿ. ಯೋಹಾನ ಬರೆದ ಪತ್ರಿಕೆ 15ನೇ ವಾಕ್ಯ 5ನೇ ವಚನ. ಸಹಿಸಿಕೊಳ್ಳುವ ಶಕ್ತಿಯು ಕೂಡ ಸ್ವಯಂ ನಿರ್ಮಿತವಲ್ಲ.
ಜಯಿಸುವ ಸಾಮರ್ಥ್ಯವಾಗಲಿ ನಿಷ್ಠಾವಂತ ಉಳಿಯುವ ಶಕ್ತಿಯಾಗಲಿ ನಮ್ಮಿಂದ ಬರುವುದಲ್ಲ. ಯೆಹೋವನ ಕೃಪೆಯನ್ನು ನೀಡುತ್ತಾನೆ. ಯೆಹೋವನೇ ಸಹಾಯವನ್ನು ನೀಡುತ್ತಾನೆ. ಮುಗಿದಾಗ ಯೆಹೋವನೇ ಸಹನೆಯನ್ನು ನೀಡುತ್ತಾನೆ. ಆದುದರಿಂದ ವ್ರತವು ಕೂದಲನ್ನು ಕ್ರಿಸ್ತನಿಗಿಂತ ಎತ್ತರದಲ್ಲಿರುವ ಪದಕದಂತೆ ಪ್ರದರ್ಶಿಸುವುದಿಲ್ಲ. ಅದನ್ನು ಅಡಿಯಲ್ಲಿ ಇರಿಸಲಾಗುತ್ತದೆ. ಏಕೆಂದರೆ ವ್ರತದ ಇಡೀ ಕಥೆಯು ಆತನ ಶಾಂತಿಯಿಂದ ಸಮಾಧಾನದಿಂದ ಮುಚ್ಚಲ್ಪಟ್ಟಿದೆ. ಇಲ್ಲಿ ಒಂದು ಕೋಮಲವಾದ ಸೌಂದರ್ಯವಿದೆ. ಕೂದಲು ಸಮಯದೊಂದಿಗೆ ಬೆಳೆಯಿತು. ಅದು ವ್ರತದ ಸಂಪೂರ್ಣ ಇತಿಹಾಸವನ್ನು ಹೊತ್ತಿತು. ಅದು ಪ್ರತಿಯೊಂದು ಪರೀಕ್ಷೆಯನ್ನು ಹೊತ್ತಿತು. ಪ್ರತಿಯೊಂದು ಗುಪ್ತ ತ್ಯಾಗವನ್ನು ಅದು ಒಳಗೊಂಡಿತ್ತು. ಶರೀರದ ಆಸೆಗಿಂತ ಯೆಹೋವನನ್ನೇ ಆರಿಸಿಕೊಂಡ ಪ್ರತಿ ಕ್ಷಣವನ್ನು ಅದು ಪ್ರತಿನಿಧಿಸುತ್ತಿತ್ತು. ಅದನ್ನು ಸಮಾಧಾನ ಬಲಿಯ ಅಡಿಯಲ್ಲಿ ಇರಿಸುವ ಮೂಲಕ ವ್ರತಸ್ಥನು ತನ್ನ ವ್ರತದ ಇಡೀ ಕಥೆಯು ಈಗ ಶಾಂತಿಯು ಬಲಿಯು ಅಡಿಯಲ್ಲಿ ವಿಶ್ರಮಿಸುತ್ತದೆ ಎಂದು ತೋರಿಸುತ್ತಿದ್ದಾನೆ. ಆತ್ಮಿಕವಾಗಿ ನಮಗೆ ನಮ್ಮ ಪ್ರತಿಯೊಂದು ಕ್ಷಮೆ, ಕಣ್ಣೀರು, ವಿಜಯ ಮತ್ತು ನಿಷ್ಠೆಯ ಪ್ರತಿಯೊಂದು ಮೌನ ಕಾರ್ಯವು ನಮ್ಮ ಶಾಂತಿಯಾದ ಕ್ರಿಸ್ತನ ಅಡಿಯಲ್ಲಿ ಇರಿಸಲ್ಪಡುತ್ತದೆ. ಆತನಿಲ್ಲದೆ ಯಾವುದನ್ನು ಯೆಹೋವನ ಬಳಿಗೆ ತರಲಾಗುವುದಿಲ್ಲ. ಓಟವು ಮುಗಿದಾಗಲೂ ನಾವು ಬಂದು ನಮ್ಮ ವ್ರತವನ್ನು ನೋಡು ಎಂದು ಹೇಳುವುದಿಲ್ಲ. ಬದಲಾಗಿ ಎಲ್ಲವನ್ನು ಕ್ರಿಸ್ತನ ಅಡಿಯಲ್ಲಿ ಇರಿಸಲಾಗಿದೆ, ಏಕೆಂದರೆ ಆತನ ಅರ್ಪಣೆಯೇ ಶ್ರೇಷ್ಠವಾದುದು ಎಂದು ಹೇಳುತ್ತೇವೆ. ಇದಕ್ಕಾಗಿಯೇ ಈ ಚಿತ್ರಣವನ್ನು ಪ್ರಕಟಣೆ 4ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಹತ್ತಿರವಾಗಿ ಹೊಂದಿಕೆಯಾಗುತ್ತದೆ. ಹಿರಿಯರು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕುತ್ತಾರೆ. ಅದು ತಿರಸ್ಕಾರವಲ್ಲ, ಅದು ಆರಾಧನೆ, ಅದು ಶಾಂತಿಯುತವಾದ ವಿಧೇಯತೆ. ಅದೇ ರೀತಿ ನಾಜೀರ್ ವ್ರತಸ್ಥನು ತನ್ನ ಕೂದಲನ್ನು ಅವಮಾನದಿಂದ ಕಳೆದುಕೊಳ್ಳುವುದಿಲ್ಲ. ಅವನು ಅದನ್ನು ಶರಣಾಗತಿಯಲ್ಲಿ ಸಮಾಧಾನ ಬಲಿಯ ಅಡಿಯಲ್ಲಿ ಇರಿಸುತ್ತಾನೆ. ಈ ಕೃತ್ಯವು ಕೋಪವಲ್ಲ, ಇದು ಸ್ವೀಕಾರ. ಇದು ಹೋರಾಟದ ನಂತರದ ವಿಶ್ರಾಂತಿ. ಇದು ಪ್ರಯತ್ನಗಳ ಅಂತ್ಯ ಮತ್ತು ಪೂರ್ಣ ಸಹಭಾಗಿತ್ವದ ಆರಂಭ. ಇದು ದೈನಂದಿನ ಜೀವನಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುತ್ತದೆ. ನಮ್ಮ ಭವಿಷ್ಯದ ಸಮರ್ಪಣೆಯು ಕ್ರಿಸ್ತನ ಶಾಂತಿಯ ಅಡಿಯಲ್ಲಿ ಇರಬೇಕಾದರೆ ನಮ್ಮ ವರ್ತಮಾನವು ಕ್ರಿಸ್ತನ ಶಾಂತಿಯ ಅಡಿಯಲ್ಲಿರಬೇಕು. ಕಹಿಯನ್ನು ಅಂತ್ಯದವರೆಗೆ ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. ಕ್ಷಮಿಸದಿರುವುದನ್ನು ಅಂತ್ಯದವರೆಗೆ ಕೊಂಡೊಯ್ಯಲು ಸಾಧ್ಯವಿಲ್ಲ. ಗರ್ವವನ್ನು ಅಂತ್ಯದವರೆಗೆ ಹೊತ್ತಿರಲು ಸಾಧ್ಯವಿಲ್ಲ. ಸಮಾಧಾನ ಬಲಿಯು ಸಂಯಮನವನ್ನು ಸೂಚಿಸುತ್ತದೆ. ಆದುದರಿಂದ ವಿಶ್ವಾಸಿಯು ಈಗಲೇ ಶಾಂತಿಯನ್ನು ಬೆನ್ನಟ್ಟಬೇಕು. ಶಾಂತಿಯನ್ನು ಪವಿತ್ರತೆಯನ್ನು ಅನುಸರಿಸಿ ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನನ್ನು ಕ್ಷಮಿಸಿದಂತೆ ಕ್ಷಮಿಸಿರಿ ಎಂದು ಅದು ಹೇಳುತ್ತದೆ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಅಂತ್ಯವು ಶಾಂತಿ ಆಗಿರೋದ್ರಿಂದ ಹಾದಿಯು ಶಾಂತಿಯನ್ನು ಕಲಿಯಲೇಬೇಕು. ಮತ್ತು ಇದು ಪ್ರೋತ್ಸಾಹವನ್ನು ತರುತ್ತದೆ. ಸಮಾಧಾನ ಬಲಿಯ ಅಡಿಯಲ್ಲಿ ಇರುವುದು ಎಂದರೆ ಮುಗಿದ ಜೀವನವು ಅದರ ದೌರ್ಬಲ್ಯದಿಂದ ಮಾತ್ರ ನಿರ್ಣಯಿಸಲ್ಪಡುವುದಿಲ್ಲ ಎಂದರ್ಥ. ಅದು ಕ್ರಿಸ್ತನ ಶಾಂತಿಯಿಂದ ಮುಚ್ಚಲ್ಪಟ್ಟಿದೆ. ಶಾಂತಿದಾಯಕನಾದ ದೇವರು ಸಕಲ ಸತ್ಕಾರ್ಯಗಳಲ್ಲಿ ನಮ್ಮನ್ನು ಸಿದ್ಧಪಡಿಸಿ ಪೂರ್ಣಗೊಳಿಸುತ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ಆತನ ಮೂಲಕ ನಾವು ಜಯಶಾಲಿಗಳಾಗಿಗಿಂತಲೂ ಮಿಗಿಲಾದವರಾಗಿದ್ದೇವೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 37ನೇ ವಾಕ್ಯ. ಓಟವು ಮುಗಿದಿದೆ ಮತ್ತು ಕಿರೀಟವು ನೀಡಲ್ಪಟ್ಟಿದೆ. ಇದು ಓಟಗಾರನ ಪರಿಪೂರ್ಣನಾಗಿದ್ದುದಕ್ಕಾಗಿ ಅಲ್ಲ, ಬದಲಾಗಿ ಕ್ರಿಸ್ತನ ಶಾಂತಿಯು ನೈಜವಾದದ್ದು ಮತ್ತು ಆತನ ಕೃಪೆಯು ಬಲವಾದದ್ದು ಎಂಬ ಕಾರಣಕ್ಕಾಗಿ. 2 ತಿಮೋಥೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ಮತ್ತು 8ನೇ ವಾಕ್ಯ. ಆದುದರಿಂದ ಸಮಾಧಾನ ಬಲಿಯ ಅಡಿಯಲ್ಲಿರುವ ಕೂದಲು ಯಾವುದೇ ಪ್ರತಿಷ್ಠಾಪನಾ ಜೀವನವು ಹೊಂದಿರಬಹುದಾದ
ಅತ್ಯಂತ ಸುರಕ್ಷಿತವಾದ ನಿಲುವನ್ನು ಕಲಿಸುತ್ತದೆ. ಅದು ಕ್ರಿಸ್ತನ ಅಡಿಯಲ್ಲಿರುವ ವಿನಯತೆ ಮತ್ತು ಅತ್ಯುತ್ತಮ ದಿನಗಳು ಆತನ ಶಾಂತಿಯ ಅಡಿಯಲ್ಲಿ ವಿಶ್ರಮಿಸುತ್ತವೆ. ನಮ್ಮ ಬಲವಾದ ಸಹನೆಯು ಆತನ ರಕ್ತದ ಅಡಿಯಲ್ಲಿ ವಿಶ್ರಮಿಸುತ್ತದೆ. ನಮ್ಮ ಮುಗಿದ ಸಾಕ್ಷ್ಯವು ಆತನ ಮಧ್ಯಸ್ಥಿಕೆಯ ಅಡಿಯಲ್ಲಿ ವಿಶ್ರಮಿಸುತ್ತದೆ. ಅದಕ್ಕಾಗಿಯೇ ಅಂತ್ಯವು ಭಯವಲ್ಲ, ಅದು ಸಹಭಾಗಿತ್ವ. ಅದಕ್ಕಾಗಿಯೇ ಅಂತ್ಯವು ಶೂನ್ಯವಲ್ಲ, ಅದು ಆರಾಧನೆ. ಪ್ರಾರ್ಥನೆ. ಪರಲೋಕ ತಂದೆಯೇ, ಕ್ರಿಸ್ತನ ಮೂಲಕ ನೀನು ಉಂಟು ಮಾಡಿದ ಶಾಂತಿಯ ಅಡಿಯಲ್ಲಿ ನಮ್ಮ ಹೃದಯಗಳನ್ನು ವಿನಯಶೀಲವಾಗಿ ಇರಿಸು. ನಮ್ಮ ಸ್ವಂತ ನೀತಿಯನ್ನು ನಂಬದಂತೆ ನಮ್ಮನ್ನು ಕಾಪಾಡು ಮತ್ತು ನಿನ್ನ ಕರುಣೆಯ ಅಡಿಯಲ್ಲಿ ವಿಶ್ರಮಿಸಲು ನಮಗೆ ಕಲಿಸು. ಶಾಂತಿಯನ್ನು ಬೆನ್ನಟ್ಟಲು, ಬೇಗನೆ ಕ್ಷಮಿಸಲು ಮತ್ತು ಸಹಭಾಗಿತ್ವವನ್ನು ಮುರಿಯುವ ಕಹಿಯನ್ನು ನಿರಾಕರಿಸಲು ನಮಗೆ ಸಹಾಯ ಮಾಡು. ನಮ್ಮ ವಿಧೇಯತೆ ನೈಜವಾಗಿರಲಿ, ಆದರೆ ನಮ್ಮ ಭರವಸೆಯು ಕ್ರಿಸ್ತನಲ್ಲಿ ಮಾತ್ರ ಇರಲಿ. ನಮ್ಮ ಓಟವನ್ನು ನಿನ್ನ ಶಾಂತಿಯಿಂದ ಮುಚ್ಚಲ್ಪಟ್ಟ ಆರಾಧನಾಪೂರ್ವಕವಾದ ಶರಣಾಗತಿಯಲ್ಲಿ ಅಂತ್ಯಗೊಳಿಸು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.